ನಾವಿಬ್ಬರು ಮಾತಾಡಿ ಕಳೆದ 2 ತಿಂಗಳಿಂದ ನಮ್ಮ ಮುಂದೆ ನೋಡಿ ಕುರುಡುಮಲೈ ಗಣೇಶ ದೇವಸ್ಥಾನ ಭೇಟಿ ಮಾಡಿ ಈ ರಾಜ್ಯದ ಎಲ್ಲ ಸಮಸ್ತ ಜನತೆಗೆ ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೆಯದಾಗಿ ಬೇಡಿಕೆ ಹೋಗೋಣ ಅಂತ ಹೇಳಿ 3 ಉಪಚುನಾವಣೆ ನಡೆದು ಅದಾದ ನಂತರ ಹೋಗೋಣ ಅಂತ ಹೇಳಿ ನಾವೆಲ್ಲ ಇವತ್ತು ಹೆಸರು ಹೇಳ್ಬಿಡ್ತೀನಿ. ಮಾಜಿ ಸಚಿವರಾದಂಥ ಸನ್ಮಾನ್ಯ ಕಟ್ಟ ಸುಬ್ಬಣ್ಣನವರು, ಸಿ ಪಾಟೀಲ್ರು ಮತ್ತು ಅರ್ತಾಳ್ ಹಾಲಪ್ಪ, ಇನ್ನು ಮಾಜಿ ಶಾಸಕರಂತ ಸಂಪಂಗಿ ಇದ್ದಾರೆ, ಚಂದ್ರಣ್ಣ ಇದ್ದಾರೆ, ಹೇಳ್ತೀನಿ ನಮ್ಮ ರೂಪಾಲಿ ನಾಯಕ್ ಅದಾರೆ, ಪಿಳ್ಳಿ ಮುನಿಸ್ವಾಮಣ್ಣ ಅದಾರೆ, ಬಂಗಾರ ನಾಡಿಸಿದ್ದಾರೆ, ವೆಂಕಟಮುನಿಯಪ್ಪನವರೆ, ನಮ್ಮ ಬಸವರಾಜ ಕಲಿಕಿರಿ ಹೇಳ್ತೀನಿ ಸುನೀಲ್ ಅರುಣ್ಕುಮಾರ್ ಪೂಜಾರಿ, ಬ್ಯಾಡಗಿರಿ ಪಕ್ಷಣ್ಣ ಮತ್ತು ಮಾಡಾಳ್ ಮಲ್ಲಿಕಾರ್ಜುನ್ ಬಂದರೆ, ಸುನೀಲ್ ನಾಯ್ಕ, ನಮ್ಮ ಜಗದೀಶ್ ಬೆಟ್ಟಗುಡ್ಡು, ಸುರೇಶ್ ಮಾರಿಯಾಳು, ಗುಂಡಪ್ಪ ವಕೀಲು ಮತ್ತು ನಮ್ಮ ಕಲ್ಲೂರು ಸುಭಾಷ್ ಕಲ್ಲೂರು, ಗಂಗಾಧರ ನಾಯ್ಕ ಮಾನ್ವಿ ಅಲ್ಲ ಒಟ್ಟು ಇಲ್ಲಿಂದ ಬಂದಿರೋದು. ಒಟ್ಟು 30 ಜನ ಬಂದಿವಣ. ನಮ್ಮ ಜಿಲ್ಲಾಧ್ಯಕ್ಷರು ಡಾಕ್ಟರ್ ವೇಣುಗೋಪಾಲ್ ಆದರೆ, ಇಲ್ಲಿ ಕಾರ್ಯಕರ್ತರ ಮುಖಂಡರಿದ್ದಾರೆ, ದೇವರಳ್ಳಿ ಚಂದ್ರನ್ ಹೇಳಿಲ್ಲ, ಇಲ್ಲಿ ಕಾರ್ಯಕರ್ತರ ಮುಖಂಡರು ಎಲ್ಲರೂ ಆದರೆ, ಸಂಪಂಗಿಯವರು ಸಹ ವಿಶೇಷವಾಗಿ ಇವತ್ತು ನಮಗೆ ದರ್ಶನವನ್ನು ಮಾಡಿಸಿದರೆ, ಮಹೇಶ್ ವೆಂಕಟಮುನಿಯ ಮಗನಾದರೆ. ಒಂದು ಮಾಧ್ಯಮದ ಸ್ನೇಹಿತರೆ, ಬೆಳಗಿಂದ ತಾವೆಲ್ಲ 10-11 ಗಂಟೆ ಬಂದಿರಿ. ನಮಗೆ ಮೊದಲು ನಾವು ಕ್ಷಮೆಯನ್ನು ಕೇಳ್ತೀವಿ, ಕಾರ್ಯಕರ್ತರ ಮುಖಂಡರು ಕ್ಷಮೆಯನ್ನು ಕೇಳ್ತೀವಿ. ಇವತ್ತಿನ ಉದ್ದೇಶ ನಿಮಗೆಲ್ಲ ಗೊತ್ತಿದೆ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು. ಸೈಕಲ್ ತುಳಿದು ಯಡಿಯೂರಪ್ಪ ಮತ್ತು ಪಾದಯಾತ್ರಿಗಳು ಸ್ಕೂಟ್ರಲ್ಲಿ ಹೋದರು, ಓಡಾಟ ಮಾಡಿ ಇಡೀ ರಾಜ್ಯದ ಪಕ್ಷವನ್ನು ಕಟ್ಟಿದ್ರು. ಅವ್ರ ಜೊತೆಗೆ ದಿವಂಗತ ಅನಂತಕುಮಾರ್ ಅವರು, ದಿವಂಗತ ಮಲ್ಲಿಕಾರ್ಜುನಯ್ಯನವರು, ಡೆಪ್ಯೂಟಿ ಬಿ ಶಿವಪ್ಪನವರು, ಕರಮಳ್ಳಿ ಸಂಜೀವ್ ಶೆಟ್ಟರು, ರಾಮಚಂದ್ರ ಗೌಡರು ಮತ್ತು ಅನಂತಕುಮಾರ್ ಡಾಕ್ಟರ್ ತಂಗ ಇರ್ಬೋದು, ಸದಾನಂದ ಗೌಡರು, ಭಾಳಷ್ಟು ಜನ ಪಕ್ಷವನ್ನು ಕಟ್ಟಿದ್ರು. ಅಂಥ ಪಕ್ಷಕ್ಕೆ ಇವತ್ತು ರಾಜ್ಯದಲ್ಲಿ ಜನಾಶೀರ್ವಾದ ಇದೆ, ಗೌರವ ಇದೆ. ಆದರೆ ಎಲ್ಲ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ ಮಹಾನ್ ನಾಯಕರ ವಿರುದ್ಧವಾಗಿ ಮತ್ತು ಈ ನಾಡಿನ ಸಮಸ್ತ ಮಠಾಧೀಶರ ವಿರುದ್ಧವಾಗಿ, ಅಣ್ಣ ಬಸವಣ್ಣ ವಿರುದ್ಧವಾಗಿ ನಿನ್ನೆ ಮಸಾಲೆ ಸೇರಿಬಿಟ್ಟು ಭಾಳ ಅಗರ್ವ ಈ ಕಳೆದ ಜೇರಮಠದ ಭಾಳಷ್ಟು ದಿವಸಗಳಿಂದ ಇವತ್ತೇನು ಸ್ವಯಂ ಘೋಷಿತ ನಾಯಕ ಹಿಂದೂ ಹುಲಿ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಅಗ್ರಗಣ್ಯ ನಾಯಕರನ್ನ, ರಾಷ್ಟ್ರೀಯ ನಾಯಕರಿಗೆ ಇವತ್ತು ರಾಜ್ಯ ಜನರಿಗೆ ಒಂದು ಎಲ್ಲ ಅನುಮಾನ ಬರೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ನಮಗೆ ಮಾತೆತ್ತಿದ್ರೆ ರಾಷ್ಟ್ರೀಯ ನಾಯಕರ ಬೆಂಬಲ ಇದೆ ಅಂತ ಹೇಳ್ತಾರಲ್ಲ, ಈಗಲೂ ಕುರುಡುಮಲೆ ಗಣೇಶನ ದೇವಸ್ಥಾನದಲ್ಲಿ ನಾನು ಸವಾಲಾಗ್ತೀನಿ. ಆತಪ್ಪ ಸ್ವಯಂ ಘೋಷಿತ ಹಿಂದೂ ಹುಲಿ ಅಂತ ಹೇಳ್ತಿಲ್ಲ, ಸ್ವಯಂ ಘೋಷಿತ. ನಿನಗೆ ಯಾವ ರಾಷ್ಟ್ರೀಯ ನಾಯಕರು ಪ್ರವಾಸ ಮಾಡಕ್ಕೆ ಹೇಳಿದರೆ? ಯಡಿಯೂರಪ್ಪ ಪರ್ಯಾಯವಾಗಿ ವಿಜಯೇಂದ್ರ ವಿರುದ್ಧವಾಗಿ ಹೋರಾಟ ಮಾಡಕ್ಕೆ ಹೇಳಿದರೆ 3 ತಂಡಗಳಿದೆ ಅಧಿಕೃತವಾಗಿ, ವಿಜೇಂದ್ರ ತಂಡ ಮತ್ತು ಆರ್ ಅಶೋಕ್, ಚಲವದಿ ನಾರಾಯಣ. ಈ ರೀತಿ ಅಧಿಕೃತ ತಂಡಗಳದ್ದು ಸೇರ್ಪಡೆ ಆಗಿದೆ. ಸ್ವಯಂ ಘೋಷಿತರಾಗಿ ರಾಜ್ಯದಲ್ಲಿ ರಾಷ್ಟ್ರೀಯ ನಾಯಕರಿಗೆ ಅಪಮಾನ ಮಾಡ್ತೀರಿ. ಯಾವ ಮೋದಿಯವರು ವಿಜೇಂದ್ರ ಅಪಾಯಿಂಟ್ ಮಾಡಿದ್ರು, ನಡ್ಡಾ, ಅಮಿತ್ ಶಾ, ಸಂತೋಷಿ, ಅವರನ್ನ ವಿಜೇಂದ್ರ ಬೈಯೋದೊಂದೇ, ಅವರು ಬೈಯೋದೊಂದೇ. ಈ ರೀತಿ ಅಪಮಾನ ಮಾಡ್ತೀರಿ. ಮುಂದೆ ವಿಜೇಂದ್ರಗೆ ಒಳ್ಳೇದಾಗಬೇಕು, ಭವಿಷ್ಯದ ಪಕ್ಷಕ್ಕೆ ಒಳ್ಳೇದಾಗಬೇಕು, ನಮ್ಮ ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯ ತುಂಬಬೇಕು. ಆ ನಿಟ್ಟಿನಲ್ಲಿ ತಪ್ಪೇಲೆ ವಿಜೇಂದ್ರ ರಾಜ್ಯದ ಅಧ್ಯಕ್ಷರಾದರೆ ಮುಂದೆ ಮುಖ್ಯಮಂತ್ರಿ ಆಗಲಿ, ಒಳ್ಳೇದಾಗಲಿ ಅಂತೇಳಿ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಈ ಯಾರು ಅಗರ್ವ ಮಾತಾಡ್ತಾರೆ ಅಂಥ ವಿರುದ್ಧ ನಿರ್ದಾಕ್ಷಿಣ ಕ್ರಮ ಜರುಗಿಸಬೇಕಂತ ಒತ್ತಾಯ ಮಾಡ್ತೀವಿ. ಉಳಿದಂತೆ ನಮ್ಮ ಮಾಜಿ ಸಚಿವರು ಒಬ್ಬರೇ ಮಾತಾಡೋದಲ್ಲ, ಎಲ್ಲ